ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 2024 ಮಕರ ಸಂಕ್ರಾಂತಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಏಕಾದಶ ಸ್ಥಾನದಲ್ಲಿ ರವಿ ಸಂಚಾರ, ಲಾಭ ಸ್ಥಾನದಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ಮೀನರಾಶಿಯವರಿಗೆ ಈಗಾಗಲೇ ಏನು ನಾವು 7.5 ಕೂಡ ಪ್ರಾರಂಭ ಆಗಿದೆ. ಈ ರಾಶಿಯವರಿಗೆ ಈಗ ಆರ್ಥಿಕ ಪ್ರಗತಿ ಚೆನ್ನಾಗಿದೆ, 7 ಗ್ರಹಗಳ ಶುಭ ಫಲ ಇದೆ, ಆರ್ಥಿಕ ಚೆನ್ನಾಗಿದೆ. ಜನ್ಮದಲ್ಲೇ ಇರತಕ್ಕಂಥ ರಾಹು, ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು. ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಹಿರಿಯರ ಸಲಹೆ ಪಡೆಯತಕ್ಕಂಥ ಯೋಗ, ಒಪ್ಪಂದಗಳಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಾಗೆಯೇ ಹಿತಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಹೊಸ ಸಂಬಂಧಗಳು, ಮನೆಗೆ ಮಗಳ ಅಥವಾ ಮಗನ ವಿವಾಹ ವಿಷಯಗಳಲ್ಲಿ ಒಂದು ಗಟ್ಟಿ ನಿರ್ಧಾರ, ಶುಭ ಆಗ್ತಕ್ಕಂಥ ಯೋಗ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಹಳೆಯ ವ್ಯಾಜ್ಯ ಇತ್ಯರ್ಥ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಕಡಿಮೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಿರೀಕ್ಷಿತ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ನಿರ್ಮಾಣ ಯೋಗ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹೆಂಡತಿ ಅಥವಾ ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ಹಾಗೆಯೇ ಹೊಸದಾಗಿ ಏನಾದರೂ ಇನ್ನೊಂದು ವಾಹನ ತಗೊಳ್ತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯಗಳೇ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಮೀನರಾಶಿಯವರಿಗಿರುತ್ತೆ. ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆ ಭದ್ರತೆ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಮೀನರಾಶಿಯವರಿಗಿರುತ್ತೆ. ಆರೋಗ್ಯ ಕೂಡ ಚೆನ್ನಾಗೇ ಇರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ನೀಲಿ ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 1 ಆಗಿರುತ್ತೆ. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 2024 ಮಕರ ಸಂಕ್ರಾಂತಿಯ ರಾಶಿಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.